ಲೈಕ್ ಹುಡುಗ ಇದ್ರೆ ಇನ್ಯಾವುದೋ ಹುಡುಗಿ ಒಟ್ಟಿಗೆ ಬಿಜಿ ಆಗ್ತಾರೆ, ಹುಡುಗಿ ಇದ್ರೆ ಇನ್ಯಾವುದೋ ಹುಡುಗನೊಟ್ಟಿಗೆ. ಫ್ರೀ ಇದ್ರೂ ಕೂಡ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಶುರುವಾತಲ್ಲಿದ್ದಂಥ ಇನ್ವಾಲ್ವ್ಮೆಂಟ್ ಆಮೇಲೆ ಬರ್ತಾ 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 ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಒಂದು ರಿಲೇಷನ್ಶಿಪ್ಪಲ್ಲಿ ನಿಧಾನವಾಗಿ ಮೋಸ ಮಾಡುವಂಥದ್ದು ಗೊತ್ತೇ ಆಗಲ್ಲ. ಇವತ್ತು ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ನಿಧಾನವಾಗಿ ಮೋಸ ಮಾಡಿ 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 ಅವರಿಗೆ ಮೈಂಡ್ ಸೆಟ್ಟನ್ನು ಮಾಡಿ ಫೈನಲಿ ಪರ್ಮನೆಂಟ್ ಆಗಿ ಅವರಿಗೆ ಮೋಸ ಮಾಡಿ ಹೋಗ್ತಾರೆ. ನಾನು 4 ಪಾಯಿಂಟ್ಸಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ. ಇನ್ವಾಲ್ವ್ಮೆಂಟ್ ಕಡಿಮೆ ಮಾಡ್ತಾ ಬರ್ತಾರೆ. ನೋಡಿ, ಶುರುವಾತಲ್ಲಿದ್ದಂಥ ಇನ್ವಾಲ್ವ್ಮೆಂಟ್ ಆಮೇಲೆ ಬರ್ತಾ 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 ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ವಿಚಾರ, ಇವನ್ ಕಮ್ಯುನಿಕೇಷನ್ ತಗೊಳ್ಳಿ ಅಥವಾ ನಿಮ್ಮ ಜೊತೆ ಬೆರೆಯೋದು ವಿಚಾರ ಆಗಿರ್ಬೋದು ಅಥವಾ ಮೊದಲು ಕೊಟ್ಟಂಥ ಟೈಮ್ ಆಗಿರ್ಬೋದು, ಈ ಇನ್ವಾಲ್ವ್ಮೆಂಟ್ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಸೊ ಇನ್ವಾಲ್ವ್ಮೆಂಟ್ ಅಂದರೆ ಒಟ್ಟಾರೆಯಾಗಿ ನಿಮ್ಮ ಜೊತೆ ಜಾಸ್ತಿ ಬೆರೆಯೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಬೇಕು. ಸೊ ಮೊದಲನೇ, ಸೊ ಬಿಫೋರಲ್ಲಿದ್ದಂತೆ ಅಂದರೆ ಅವರಿಗೆ ಮೊದಲಿದ್ದಂಥ ಸಮಯ ಇರುತ್ತೆ, ಎಲ್ಲನೂ ಇರುತ್ತೆ, ಬಟ್ ಆ ಇನ್ವಾಲ್ವ್ಮೆಂಟು ಭಾಳ ಕಡಿಮೆ ಮಾಡ್ತಾರೆ. ಇದನ್ನು ಜಸ್ಟ್ ಸೂಕ್ಷ್ಮ ಅಬ್ಸರ್ವೇಷನ್ ಮಾಡಿ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟಿಗೆ ನೋಡೋಣ. ಏನಂತ ಹೇಳಿದ್ರೆ, ಕಾರಣಗಳನ್ನು ಹೆಚ್ಚು ಕೊಡ್ತಾ ಹೋಗ್ತಾರೆ. ನೋಡಿ, ಶುರುವಾತಲ್ಲಿ ಎಲ್ಲ ವಿಚಾರಗಳನ್ನು ಎಲ್ಲ ಬ್ಯುಸಿ ಶೆಡ್ಯೂಲ್ ಮಧ್ಯೆನೂ ಕೂಡ ಕೆಲಸ ಮಾಡ್ತಾ 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 ಎಲ್ಲೋ ಒಂದು ಕಡೆ ಟೈಮ್ ಹೆಂಗೋ ಒಂದು ಪ್ಲಾನ್ ಮಾಡಿ ಟೈಮ್ ಕೊಡುವಂಥ ವ್ಯಕ್ತಿಗಳು ಇವತ್ತು ಫ್ರೀ ಇದ್ರೂ ಕೂಡ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 100% ಎದ್ದು ಕಾಣ್ತಾ ಇದೆ. ನಮಗೆ ಏನು ಕೆಲಸ ಇಲ್ಲ, ಬಟ್ ಸ್ಟಿಲ್ ನಮಗೆ ಕಾರಣ ಕೊಟ್ಬಿಟ್ಟು ನಮ್ಮ ಹತ್ರ ಬರ್ತಾ ಇಲ್ಲ, ಮಾತಾಡ್ತಿಲ್ಲ ಅಂದಾಗ ತಿಳ್ಕೊಬೇಕು, ನಿಧಾನವಾಗಿಲ್ಲೋ ಒಂದು ಕಡೆ ಮೋಸ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ ಇವರು. ನಾವು ಎಚ್ಚೆತ್ಕೊಳ್ಬೇಕು ಅರ್ಥ ಆ್ಯಕ್ಚುಲಿ, ರೈಟ್? ಅದು ನಮಗೆ ಸಿಂಪ್ಟಮ್ಸ್ ಹೇಳ್ಕೊಡುತ್ತೆ. ನೋಡಿ, ನಮಗೆ ಬಾಡಿ ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳನ್ನು ಹೇಳುತ್ತೆ ನಮಗೆ, ಕರೆಕ್ಟಾ? ಈಗ ನಮಗೆ ತೇಗ್ ಬರುತ್ತೆ ಅಂತ ಹೇಳಿದ್ರೆ, ಊಟ ಮಾಡ್ತಿರ್ಬೇಕಾದ್ರೆ ತೇಗ್ ಬರೋದು ಅಂತ ಹೇಳಿದ್ರೆ, ತೇಗ್ ಬಂದಾಗ ನಿಲ್ಲಿಸ್ಬಿಡ್ಬೇಕಂತ ಊಟ. ಡಾಕ್ಟರ್ಗಳು ಹೇಳ್ತಾರೆ, ದೊಡ್ಡವರು ಹೇಳ್ತಾರೆ, ಅಂದರೆ ಸಾಕು ಇಲ್ಲಿ ನಿಲ್ಲಿಸು ಅಂತ ಹೇಳಿ ಅದು ಸೂಚನೆ ಕೊಡುತ್ತೆ. ಹಾಗೇನೆ ಇದು ಅಷ್ಟೇ, ಮೋಸ ಮಾಡುವಂಥ ವ್ಯಕ್ತಿಗಳು ಮೊದಲಿನಕ್ಕಿಂತ ಹೆಚ್ಚು ಕಾರಣಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅರ್ಥ ಮಾಡ್ಕೊಬೇಕೇನಂತ ಹೇಳಿದ್ರೆ ನಿಮಗೆ ಮೋಸ ನಡೆಯುತ್ತೆ, ಹುಷಾರಾಗಿರಿ, ಬಿ ಕೇರ್ಫುಲ್ ಆಗಿರಿ ಅಂತ. ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಇವೆರಡನ್ನೂ ಕಂಪ್ಯಾರಿಸನ್ ತಗೊಳ್ಳಿ. ಮೂರನೇ ಪಾಯಿಂಟಿಗೆ ಹೋಗೋಣ. ಏನು ಅಂದರೆ, ಬೇರೆಯವರೊಟ್ಟಿಗೆ ಬ್ಯುಸಿ ಆಗ್ತಾ ಹೋಗ್ತಾರೆ. ನೋಡಿ, ಅವ್ರಿಗೆ ಬ್ಯುಸಿ ಇಲ್ಲ ಅಂದ್ರೂ ಕೂಡ, ಅವ್ರ ಕೆಲಸ ಕಾರ್ಯಗಳಿಲ್ಲ ಅಂದ್ರೂ ಕೂಡ ಅಥವಾ ಇದ್ರೂ ಕೂಡ ಬೇರೆ ಇನ್ಯಾರ್ದೋ ಒಟ್ಟಿಗೆ ಜಾಸ್ತಿ ಬ್ಯುಸಿ ಆಗ್ತಾರೆ. ಲೈಕ್ ಹುಡುಗ ಇದ್ದರೆ ಇನ್ಯಾವುದೋ ಹುಡುಗಿ ಒಟ್ಟಿಗೆ ಬ್ಯುಸಿ ಆಗ್ತಾರೆ, ಹುಡುಗಿ ಇದ್ದರೆ ಇನ್ಯಾವುದೋ ಹುಡುಗನೊಟ್ಟಿಗೆ ಫ್ರೆಂಡ್ ಅಂದ್ಕೊಂಡು ಅವರೊಟ್ಟಿಗೆ ಕಾಲ್ ಮಾಡಿಕೊಂಡು ಮಾತಾಡಿಕೊಂಡು ಹೆಚ್ಚು ಹೆಚ್ಚು ಸಮಯಗಳನ್ನು ಅವರೊಟ್ಟಿಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಕಣ್ಣೆದುರುಗಡೆ ಕಾಣ್ತಿದೆ. ಅಥವಾ ಅವ್ರ ಫೋನ್ ಯಾವತ್ತೂ ಬ್ಯುಸಿನೇ ಬರ್ತಾ ಇದೆ. ನಿಮ್ಮ ಜೊತೆ ಲವ್ ಇದೆ, ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ ಇದೆ, ಬಟ್ ಸ್ಟಿಲ್ ಬೇರೆಯೊಟ್ಟಿಗೆ ವಿನಾಕಾರಣ ಯಾವುದೂ ಬಿಸ್ನೆಸ್ ಇಲ್ಲ, ಯಾವುದೂ ಕೆಲಸ ಇಲ್ಲದೆ ಫೋನ್ ಅದಕ್ಕೂ ಸಂಬಂಧನೇ ಇಲ್ಲ, ಅಷ್ಟು ಬ್ಯುಸಿ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಅಲ್ಲೊಂದು ಕ್ಲಾರಿಟಿ ತಗೊಳ್ಳಿ. ಏನಂತ ಹೇಳಿದ್ರೆ, ನನ್ನ ಅವಶ್ಯಕತೆ ಅವ್ರಿಗೆ ಮುಗಿತಾ ಬಂದಿದೆ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ಅದು ಬಿಟ್ಟು ಮತ್ತೆ ಭ್ರಮೆನಲ್ಲಿ ಕೂಡ ಬದುಕಬೇಡಿ, ರೈಟ್? ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೊಂದು ಬೈಕ್ ನಮ್ಮ ಹತ್ರ ಏನಿರುತ್ತೆ ಅದು ಸರ್ವಿಸ್ ಬರೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ನಮಗೆ ಸೌಂಡ್ಸ್ಗಳಲ್ಲಾಗಲಿ ಚೈನ್ ಪಾಕೆಟ್ಗಳಲ್ಲಾಗಲಿ ನಮಗೆ ಗೊತ್ತಾಗುತ್ತೆ. ಆವಾಗಲೇ ಅದು ಹೇಳ್ತಿರುತ್ತೆ, ನಾನು ಸರ್ವಿಸಿಗೆ ತೊಗೊಂಡೋಗಿ. ಹಾಗೆ ಇದು ಅಷ್ಟೇ, ಈ ಕೆಲವೊಂದು ಲಕ್ಷಣಗಳು ಗೊತ್ತು ಮಾಡ್ತಾ ಇರುತ್ತೆ ನಮಗೆ, ನಾವು ಎಚ್ಚೆತ್ಕೊಳ್ಬೇಕು ಅವಾಗ. ಮತ್ತು ಪುನಃ ಭ್ರಮೆನಲ್ಲಿದ್ದರೆ ನಮಗೆ ಅವರು ಕಂಪ್ಲೀಟ್ ಮೋಸನೇ ಮಾಡಿಬಿಡ್ತಾರೆ. ಮೋಸ ಮಾಡೋಕ್ಕೂ ಮುಂಚೆ ಇದೆಲ್ಲ ಲಕ್ಷಣಗಳು ಕಾಣ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ನಿಮ್ಮ ಮಾತುಗಳನ್ನು ಕಡಿಮೆ ಕೇಳ್ತಾ ಹೋಗ್ತಾರೆ. ಮಾತುಗಳನ್ನು ಕಡಿಮೆ ಕೇಳೋದು ಅಂದರೆ ಏನು? ಮೊದಲು ಎಲ್ಲ ಮಾತುಗಳ ಮೇಲೆ ಇಂಟ್ರೆಸ್ಟ್ ಇತ್ತು. ಏನೋ ಒಂದು ಹೇಳಿದ್ರು, ಈಗ ನೀವು ಫೋನಲ್ಲಿ ಮಾತಾಡ್ತಿರ್ತೀರ ಅಂದ್ಕೊಳ್ಳಿ, ಸಾರಿ ಕೇಳಿಸಿಲ್ಲ, ಇನ್ನೊಂದ್ಸಲ ಹೇಳು ಅಂತ ಹೇಳ್ತೀವಿ. ಈಗ ಕೇಳಿದ್ರು ಕೇಳಿಸ್ಕೊಳ್ದಿರೋ ಥರ ಫೀಲ್ ಮಾಡ್ತಿರ್ತಾರೆ. ಯಾವ ಮಾತಿಗೆ ಏನೋ ಒಂದು ಕೆಲಸ ಹೇಳ್ತೀರಾ, ಆ ಕೆಲಸದ ಮೇಲೆ ಫೋಕಸ್ ಇರಲ್ಲ. ಫೋನಲ್ಲಿ ಮಾತಾಡ್ಬೇಕಾದ್ರೆ ಆ ಮಾತಿನ ಮೇಲೆ ಫೋಕಸ್ ಇರಲ್ಲ, ಆ ಪದಗಳ ಮೇಲೆ ಫೋಕಸ್ ಇರಲ್ಲ. ಹತ್ತಿರದಲ್ಲಿ ಇದ್ಕೊಂಡು ಏನಾದ್ರು ಮಾತಾಡಿದ್ರೆ ಕೇಳ್ತಿರುತ್ತೆ, ಬಟ್ ಕೇಳಿದ್ರು ಹಂಗೆ ಆ್ಯಕ್ಟ್ ಮಾಡ್ತಾರೆ. ಸೊ ಇದೆಲ್ಲ ಲಕ್ಷಣಗಳು ನಿಮಗೆ ಕಾಣ್ತಿದ್ರೆ ನೀವು ಅಲ್ಲಿ ಒಂದು ಗೆಸ್ ಮಾಡ್ಕೊಳ್ಳಿ, ರೈಟ್? ಏನು ಇಲ್ಲೆಲ್ಲೋ ಒಂದು ಕಡೆ ಏನೋ ಮಿಸ್ ಹೊಡಿತಾ ಇದೆ, ನಾವು ಸರಿಪಡಿಸ್ಕೋಬೇಕು. ಯಾಕಂತ ಹೇಳಿದ್ರೆ ನಾವು ಸರಿಪಡಿಸ್ಕೊಂಡಿಲ್ಲ ಅಂದ್ಕೊಳ್ಳಿ, ನೀವು ಯಾವುದೋ ಭ್ರಮೆನಲ್ಲಿ ಬದುಕ್ತೀವಿ ಅಂತ ಅಂದ್ಕೊಳ್ಳಿ, ನೀವು ಠಾಡ್ರಾಗಿ ಬಿಡ್ತೀರಾ. 1 ಸೆಕೆಂಡ್ ರಿಕಾಲ್ ಮಾಡ್ತೀನಿ ಪಾಯಿಂಟ್ಸ್ನ. ನಿಮ್ಮ ಜೊತೆ ಇನ್ವಾಲ್ವ್ಮೆಂಟ್ ತುಂಬ ಕಡಿಮೆ ಆಗ್ತಾ ಹೋಗ್ತಾರೆ ಮೊದಲಿನಕ್ಕಿಂತ. ಓಕೆ, ಅವ್ರೇನು ಕೆಲಸ ಜವಾಬ್ದಾರಿಗಳು ಕಾಮನ್ ಎಲ್ರಿಗೂ ಇದ್ದೇ ಇರುತ್ತೆ, ಅದ್ರ ಮಧ್ಯೆನೂ ಕೂಡ ಬಿಫೋರಲ್ಲಿ ನಿಮಗೆ ಏನು ಇನ್ವಾಲ್ವ್ಮೆಂಟ್ ಇತ್ತು ಆ ಇನ್ವಾಲ್ವ್ಮೆಂಟ್ ಕಡಿಮೆ ಆಗುತ್ತೆ. ಒಂದೇ ಪಾಯಿಂಟ್ ಮೇಲೆ ಜಡ್ಜ್ ಮಾಡಿಬಿಟ್ಟು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಕಾರಣಗಳನ್ನು ಹೆಚ್ಚು ಕೊಡ್ತಾ ಹೋಗ್ತಾರೆ. ಈಗ ನೀವು ಟೈಮ್ ನಿಮ್ಮ ಜೊತೆಗೆ ಸ್ಪೆಂಡ್ ಮಾಡಲಿ ಅಂತ ಇಷ್ಟಪಡ್ತೀರಿ, ಅವ್ರಿಗೆ ಎಲ್ಲದಕ್ಕೂ ಕಾರಣ ಕೊಡ್ತಾ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ವಿಚಾರ ಮಾಡಿ. ನೆಕ್ಸ್ಟ್ ಬಂದು ಬೇರೆಯವರೊಟ್ಟಿಗೆ ಬ್ಯುಸಿ ಆಗ್ತಾ ಹೋಗ್ತಾರೆ. ಅನಾವಶ್ಯಕವಾಗಿ ಫೋನ್ ಯಾವತ್ತೂ ಬ್ಯುಸಿ ಇರೋದು, ಇನ್ಯಾರ್ದೋ ಖಾಲಿ ಇದ್ದರೂ ಕೂಡ ಇನ್ಯಾರ್ದೋ ಒಟ್ಟಿಗೆ ಮೂವ್ ಮಾಡ್ತಿರೋದು, ಅಪೋಸಿಟ್ ಯಾರು ಹುಡುಗ ಹುಡುಗಿ ಒಟ್ಟಿಗೆ ಅಂದರೆ ಅದು ಕೂಡ ಲೆಕ್ಕ ಹಾಕ್ಕೊಳ್ಳಿ. ಈಗ ಕೆಲಸ ಕಾರ್ಯಗಳಿದೆ, ಜವಾಬ್ದಾರಿಗಳು ಬಂದಿದೆ ಅಂದರೆ ಅದು ಬೇರೆ, ಅನಿವಾರ್ಯದ ಜವಾಬ್ದಾರಿ ಇದೆ. ಆವಾಗ ನಿಮಗೆ ಟೈಮ್ ಕೊಡದೆ ಹೋದರೂ ನೀವು ಅವ್ರಿಗೆ ಅಡ್ಜಸ್ಟ್ ಆಗಿ.
ಬಟ್ ಎಲ್ಲ ಕೂಡ ಕರೆಕ್ಟ್ ಆಗಿದ್ದರೂ ಕೂಡ ಈ ಕಾರಣಗಳನ್ನು ಕೊಡ್ತಾ ಹೋಗ್ತಾರಲ್ಲ, ಅವಾಗ ನೀವು ಅದನ್ನು ನಂಬೇಡಿ, ನೀವು ಅದನ್ನು ಒಪ್ಕೊಳ್ಳಿ ಕೂಡ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನಿಮ್ಮ ಮಾತುಗಳನ್ನು ಕಡಿಮೆ ಕೇಳ್ತಾರೆ. ಸೊ ನಿಮ್ಮ ಮಾತಿನ ಮೇಲೆ ಇಂಟ್ರೆಸ್ಟೇ ಇರಲ್ಲ, ಬಿಕಾಸ್ ನೀವೇ ಇಂಟ್ರೆಸ್ಟ್ ಇರಲ್ಲ, ಅವರಿಗೆ ನಿಮ್ಮ ಅವಶ್ಯಕತೆ ಮುಗ್ದಿರುತ್ತೆ. ಈ 4 ಪಾಯಿಂಟ್ಸ್ ಎಕ್ಸಾಕ್ಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಂಡು ಬರ್ತಾ ಇದ್ದರೆ ಈಗಲೇ ಎಚ್ಚೆತ್ಕೊಳ್ಳಿ. ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಎಚ್ಚೆತ್ಕೊಂಡ್ರೆ ನೀವಲ್ಲಿ ಸರಿಪಡಿಸ್ಕೊಳ್ಳೋಕೆ ನಿಮ್ಗೊಂದು ದಾರಿ ಆಗುತ್ತೆ. ಇಲ್ಲ ಅಂದರೆ ನೀವು ಯಾಮಾರೋದ್ರಲ್ಲಿ 100% ಡೌಟ್ ಇಲ್ಲ. ಓಕೆ, ಈ ಪಾಯಿಂಟ್ಸ್ಗಳ ಬಗ್ಗೆ ನಿಮಗೆ ಅನಿಸುತ್ತಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೀತಾ ಇದೆಯಾ, ದಯವಿಟ್ಟು ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ದಯವಿಟ್ಟು ಅವ್ರಿಗೂ ಕೂಡ ಅವರ ಒಂದು ಪ್ರೀತಿ ಉಳಿಲಿ ಅಂತ ನನ್ನ ಒಂದು ಇಂಟೆನ್ಷನ್ ಇದೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.